ತಥಾಗತ ಗೌತಮ ಬುದ್ಧರ ಪಾದಗಳಿಗೆ ನಮಸ್ಕಾರ. ನನಗೆ ಅಂಬೇಡ್ಕರ್ ಅವರ ದೀಕ್ಷೆಯನ್ನು ಕೊಟ್ಟಂತ ಪೂಜ್ಯ ಗುರು ಎನ್ ಕೆ ಶರ್ಮಾ ಅವರಿಗೆ ನಮಸ್ಕಾರ. ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರ. ಕೆಲವು ಹಂಚಿಕೆಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ. ಅನೇಕರು ಮಾತನಾಡಿದ್ರಿ. ಬಹುತೇಕ ಭಾಷಣಕಾರರ ಮಾತಿನಲ್ಲಿ ನಾನು ಕಂಡದ್ದು ನೋವೇ. 30 ವರ್ಷಗಳ ಹಿಂದೆ ನೋವಿನ ಮಾತುಗಳನ್ನ ಕೇಳ್ತಾ ಇದ್ವಿ. ಇವತ್ತು ಕೂಡ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ. ನಾವು ಮೊದಲಷ್ಟು ಕಷ್ಟನಿಲ್ಲ. ನಾವು ಆವಾಗ ಹೋರಾಟ ಮಾಡಬೇಕಾದ್ರೆ ನಡ್ಕೊಂಡು ತಿರುಗಾಡಬೇಕಾಗಿತ್ತು. ಸೈಕಲ್ ಕೂಡ ಇರಲಿಲ್ಲ, ಊಟ ಇರಲಿಲ್ಲ, ಬಸ್ಗಳಲ್ಲೇ ಹೋಗಿ ಸಂಘಟನೆ ಮಾಡಬೇಕಾಗಿತ್ತು. ಈಗ ನಾವು ಕಾರಲ್ಲಿ ಹೋಗಿ ಸಂಘಟನೆ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಾವು ನೋವಿನ ಕಥೆಗಳನ್ನೇ ಹೇಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂದರೆ ನಾವು ಬಾಬಾ ಸಾಹೇಬ್ರ ಸರಿಯಾಗಿ ಓದ್ಕೊಂಡಿಲ್ಲ ಅಂತಕ್ಕಂಥದ್ದು. ಬಾಬಾ ಸಾಹೇಬ್ರನ್ನ ಸರಿಯಾಗಿ ಓದ್ಕೊಳ್ಳೋದು ಬೇರೆ, ಬಾಬಾ ಸಾಹೇಬ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ಮತ್ತೆ ಓದಿ ಅರ್ಥ ಮಾಡ್ಕೊಂಡು ಅದರಂತೆ ನಡೀತಕ್ಕಂಥದ್ದು ಬೇರೆ. ಯಾರು ನಡೀತಾನೆ ಸಮರ್ಥವಾಗಿ ಬಾಬಾ ಸಾಹೇಬರ ಮಾರ್ಗದಲ್ಲಿ ಅವನಿಗೆ ಹೆಚ್ಚು ಆತ್ಮವಿಶ್ವಾಸ ಇರ್ತದೆ. ಯಾವ ವ್ಯಕ್ತಿ ನಡೆಯೋದಿಲ್ಲ, ಕೇವಲ ಮಾತಾಡ್ತಾನೆ, ಅವನಿಗೆ ಅವನ ಮೇಲೆ ನಂಬಿಕೆ ಇರೋದಿಲ್ಲ. ಯಾವ ವ್ಯಕ್ತಿ ಓದೋದೇ ಇಲ್ಲ, ಅವನಿಗೆ ಏನೂ ಗೊತ್ತಾಗೋದಿಲ್ಲ. ಆದರೆ ವೈಯಕ್ತಿಕವಾಗಿ ನಾನು ಕಳೆದ 35 ವರ್ಷಗಳಿಂದ ಓದ್ತಾನೆ ಇದ್ದೀನಿ ಬಾಬಾ ಸಾಹೇಬ್ರನ್ನ. ಈವನ್ ಟುಡೇ ನನಗೆ ವಸ್ತು ಅಂತ ಅನಿಸ್ತಾ ಇದೆ. ಎಷ್ಟು ಪುಸ್ತಕ ಓದಿದ್ರು ನನ್ನ ಮನೆಯಲ್ಲಿ ಒಂದು 5,000 ಪುಸ್ತಕ ಇರಬೇಕು ಬಾಬಾ ಸಾಹೇಬ್ರ ಬಗ್ಗೆ. ಅದರಲ್ಲಿ 70% ಇಂಗ್ಲೀಷ್ ಪುಸ್ತಕಗಳಿದ್ದಾವೆ. ಪ್ರತಿ ತಿಂಗಳಿಗೆ ಒಂದು 2 ಅಥವಾ 3 ಪುಸ್ತಕ ತಗೋತೀನಿ ನಾನು. ಅಷ್ಟು ಪುಸ್ತಕಗಳನ್ನ ಓದಕ್ಕೆ ಟ್ರೈ ಮಾಡಿದ್ರೆ ಪ್ರತಿ ಬಾರಿನೂ ಕೂಡ ಹೊಸ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅನಿಸ್ತದೆ. ನಾನು ತುಂಬಾ ಜನ ಮಾತಾಡಿದ್ರಿ ನೀವು ಚುನಾವಣಾ ನೀತಿ ಸಂಹಿತೆ ಇದೆ ಅಂತ. ನೀತಿ ಸಂಹಿತೆಗೂ ಅಂಬೇಡ್ಕರ್ ಜಯಂತಿಗೂ ಯಾವ ಸಂಬಂಧವೂ ಇಲ್ಲ. ನಾವು ನೀತಿ ಸಂಹಿತೆನ ಚುನಾವಣೆ ಯಾವ ಕಾರಣಕ್ಕೆ ಜಾರಿ ಮಾಡಿದೆ ಅಂದ್ರೆ, ಚುನಾವಣೆಯ ಸಂದರ್ಭ ನಡೀತಕ್ಕಂಥ ಅಕ್ರಮ ಮತ್ತು ಅವ್ಯವಹಾರಗಳನ್ನು ತಡೆದು ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀತಿ ಸಂಹಿತೆ ಜಾರಿ ಇದೆ ಹೊರತು ನೀವು ಮಾಡ್ತಕ್ಕಂಥ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಡೆಯೋದಕ್ಕೆ ಅಲ್ಲ. ಸಂವಿಧಾನ ಶಿಲ್ಪಿಯ ಮೊಮ್ಮಕ್ಕಳಾಗಿರ್ತಕ್ಕಂಥ ನೀವು ಕಾನೂನೇ ಓದೋದಿಲ್ಲ. ನೀವೇ ಹೇಳೋದು ಕೇಳ್ಕೊಂಡು ಸುಮ್ಮನೆ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ತೀರ್ಮಾನ ಮಾಡ್ಕೊಂಡು ಮಾತಾಡ್ತಿರ್ತೀವಿ. ಮತ್ತೆ ಮರ್ತೋಗುತ್ತೆ ಕೆಲವು ಟೈಮಲ್ಲಿ, ಯಾಕಂದರೆ ಟೈಮ್ ಇರಲ್ಲ ನನಗೆ ಮಾತಾಡೋದಕ್ಕೆ. ಹಾಗಾಗಿ ನಮ್ಮ ವಕೀಲರು ಎಡಬಲ ಅಂತ ಮಾತಾಡೋದು, ಅದನ್ನೇ ಫಸ್ಟ್ ಮಾತಾಡ್ಬಿಡ್ತೀನಿ. ನಾನು 2008ರಲ್ಲಿ ಆ್ಯಕ್ಚುಲಿ 94ಅಲ್ಲಿ ಈ ಸಮಸ್ಯೆ ಇರಲಿಲ್ಲ. 94 ಈಚೆಗೆ ಸ್ಟಾರ್ಟ್ ಆಯ್ತಂಥದ್ದು ಎಡಬಲ ಅಂತ. ಆಮೇಲೆ ನಾನು ಅಧ್ಯಯನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಎಡ ಅಂದರೆ ಏನು, ಬಲ ಅಂದರೆ ಏನು ಅಂತ. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ರಾಜರಾಜ ಚೋಳನ ಕಾಲದಲ್ಲಿ, ಚೋಳ ದೊರೆ ರಾಜರಾಜ ಚೋಳನ ಕಾಲದಲ್ಲಿ ಸ್ಟಾರ್ಟ್ ಆಯ್ತು. ಅವನು ಸಮಾಜವನ್ನು 2 ಭಾಗ ಮಾಡ್ತಾನೆ, ಎಡ ಸಮಾಜ ಮತ್ತು ಬಲ ಸಮಾಜ ಅಂತ. ಏನು ಎಡ ಸಮಾಜ ಅಂದರೆ, ಕೃಷಿಯೇತರ ಕಸುಬುಗಳನ್ನ ಅವಲಂಬಿಸ್ಕೊಂಡಿರ್ತಕ್ಕಂಥ ಜಾತಿಗಳನ್ನ ಅವನು ಎಡಭಾಗ ಅಂತ ಕರೀತಾನೆ. ಕೃಷಿಯನ್ನು ಅವಲಂಬಿಸ್ಕೊಂಡು ಬದುಕ್ತಾ ಇರತಕ್ಕಂಥ ಜಾತಿಗಳನ್ನ ಬಲ ಸಮಾಜ ಅಂತ ಕರೀತಾನೆ. ಬಲ ಸಮಾಜದಲ್ಲಿ 18 ಜಾತಿಗಳನ್ನ ಅವನು ಗುರುತಿಸ್ತಾನೆ. ಅದಿತ್ತು ಕರ್ನಾಟಕದ ವ್ಯಾಪ್ತಿನಲ್ಲಿ, ತಮಿಳುನಾಡು ವ್ಯಾಪ್ತಿ ಅಲ್ಲ. ಮೊದಲನೇದು ಬಣಜಿಗ, 2ನೇದು ಒಕ್ಕಲಿಗ, 3ನೇದು ಗಾಣಿಗ, 4ನೇದು ರಂಗಾರೆ, ಲಾಡ್, ಗುಜರಾತಿ, ಕಾಮಾಟಿ, ಜೈನ, ಕುರುಬ, ಕಂಬಾರ, ಅಗಸ, ಬೆಸ್ತ, ಪದ್ಮಶಾಲಿ, ನಾಯಿಂದ, ಉಪ್ಪಾರ, ಚಿತ್ರಗಾರ, ಗೊಲ್ಲ ಮತ್ತು ಕೊನೆಲಿ ಹೊಲೆಯ. ಇದು ರೈಟ್ ಕಮ್ಯುನಿಟಿ. ಲೆಫ್ಟು ಮೊದಲನೇದು ಪಂಚಾಲರು, 2ನೇದು ನಗರ್ತರು, 3ನೇದು ಹೆಗ್ಗಾಣಿಗ, 4ನೇದು ದೇವಾಂಗ, 5 ಬೇಡ ಅಥವಾ ವಾಲ್ಮೀಕಿ ಕುಲಸ್ಥರು, 6ನೇದು ಯಾಕುಲ ತೊರೆಯ ಏಕಲಿ ಅವರು, ಪಳ್ಳಿ ತಿಗಳ ಚಂದ್ರವಂಶದ ವರ್ಣಿಕ್ಷುಲ ಕ್ಷತ್ರಿಯರು, ಕೋಮಟಿ, ಮತ್ತೆ ಕೊನೆಯದು ಮಾದಿಗ ಅಥವಾ ಪಂಚಜಾಂಬು ಕುಲಗಳು ಅಂತ. ಅದೇನಾಗಿದೆ, ಬೇರೆ ಯಾವ ಜಾತಿಗಳನ್ನು ಇನ್ನು ಒಲೆಯ ಎಡಗೈ ಅಂತ ಬಲಗೈ ಅಂತ ಕರೆಯೋದಿಲ್ಲ ನಾವು. ಈ ಒಲೆಯರು ಮತ್ತೆ ಮಾದಿಗರು ಮಾತ್ರ ಎಡಗೈ ಬಲಗೈ ಅಂತ ಕರೀತೀವಿ. ಬೇರೆ 17 ಜಾತಿಗಳು ತಮ್ಮ ಸ್ಟಿಗ್ಮಾ ಏನಿತ್ತು, ಬಲಗೈನ ಸ್ಟಿಗ್ಮಾ ಇತ್ತು, ಅದನ್ನು ಕಳ್ಕೊಂಡು. ಈ 9 ಜಾತಿಗಳು 8 ಜಾತಿಗಳು ತಮ್ಮ ಸ್ಟಿಗ್ಮಾನ ಕಳ್ಕೊಂಡು. ಆದರೆ ಕೊನೆಗೆ ಉಳ್ಕೊಂಡಿದ್ದ ಜಾತಿಗಳು ನಾನು ಎಡ ಮತ್ತು ನನ್ನ ಬಲ ಅಂತ ಅಂದ್ಕೊಂಡಿದ್ದೆ. ಇದಕ್ಕೆ ನಾವೇನು ಹೇಳ್ಬೇಕು? ಅದಕ್ಕೆ ಕಾರಣ ಏನು? ಯಾರು ಮುಂಚೂಣಿರ್ತಕ್ಕಂಥ ಲೀಡರು ಅಂತ ಯಾರು ಅಂದ್ಕೊಂಡಿದ್ದೀರಿ ನೀವು, ಅವರು ಅಧ್ಯಯನ ಮಾಡಲ್ಲ, ಅಷ್ಟೇ ಸಮಸ್ಯೆ. ಬಾಬಾ ಸಾಹೇಬರು ಎಲ್ಲೂ ಕೂಡ ಯಾವುದೇ ವಿಚಾರನೂ ಅಧ್ಯಯನ ಮಾಡದೆ ಮಾತಾಡಿದವರೇ ಅಲ್ಲ.
ನಾವೇನು ಮಾಡ್ತಾ ಇದ್ದೀವಿ, ವಿತೌಟ್ ಸ್ಟಡಿಂಗ್ ಬುಕ್ಸ್, ವಿತೌಟ್ ಸ್ಟಡಿಂಗ್ ಸಬ್ಜೆಕ್ಟ್ಸ್, ವಿ ಆರ್ ಗೋಯಿಂಗ್ ಟು ಸ್ಪೀಕ್. ಡೈರೆಕ್ಟಾಗಿ ಭಾಷಣ ಮಾಡ್ತಾ ಇರ್ತೀವಿ ನಾವು. ಏನು ಮಾತಾಡ್ತೀವಿ ಅಂತಲೇ ಗೊತ್ತಿರೋದಿಲ್ಲ ನಮಗೆ. ಬಾಬಾ ಸಾಹೇಬ್ರ ಸಂವಿಧಾನ ಶಿಲ್ಪಿ ಅಂತೀವಿ, ಸಂವಿಧಾನ ಅಂದ್ರೆ ಎಂತ ಗೊತ್ತಿಲ್ಲ ನಮಗೆ. ಸಾಮಾಜಿಕ ನ್ಯಾಯ ಅಂತೀವಿ, ಸಾಮಾಜಿಕ ನ್ಯಾಯ ಅಂದ್ರೆ ಎಂತ ಗೊತ್ತಿಲ್ಲ. ಮೀಸಲಾತಿ ಅಂತ ಹೇಳ್ತೀವಿ, ಮೀಸಲಾತಿ ಅಂದ್ರೆ ಏನಂತ ಗೊತ್ತಿರೋದಿಲ್ಲ. ಇದೇ ಸಮಸ್ಯೆಗೆ ಮೂಲ ಕಾರಣ. ಬಾಬಾ ಸಾಹೇಬರ ಬಗ್ಗೆ ಮಾತಾಡೋದಾದ್ರೆ ಏನು ಒಂದು ವರ್ಷದಲ್ಲಿ ಮುಗಿಸಕ್ಕಾಗುತ್ತಾ ಅದನ್ನ? ನನ್ನ ಅಭಿಪ್ರಾಯದಲ್ಲಿ ಸಾಧ್ಯ ಇಲ್ಲ. ಅವರು ಬರೆದಿರ್ತಕ್ಕಂಥ 21 ಸಂಪುಟಗಳಲ್ಲಿ 17 ಸಂಪುಟಗಳನ್ನ ಓದಿದ್ದೀನಿ ನಾನು. ಆದರೆ ನನಗೆ ಸಮಾಧಾನ ಎಲ್ಲ ಓದಿದ್ದೀನಿ ಅಂತ ಅನ್ಸೋದೇ ಇಲ್ಲ ನನಗೆ. ಪುನಃ ಓದಿದಾಗ ಹೊಸದಾಗಿ ಓದ್ತಾ ಇದ್ದೀನಿ ಅಂತ ಅನಿಸ್ತದೆ. ಮತ್ತು ಅವ್ರ ಮೇಲೆ 1000 ಜನ PhD ಮಾಡಿದ್ದಾರೆ. 1969 ನನ್ನ ಹುಟ್ಟಿದ ವರ್ಷ ಅದು. ಆ ವರ್ಷದಲ್ಲಿ ಮೊಟ್ಟ ಮೊದಲು PhD ಮಾಡಿದಂಥ ವ್ಯಕ್ತಿ ಅಮೆರಿಕದ ಕಾರ್ಲ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಎಲ್ಆರ್ ಜೆಲಿಯಟ್ ಅಂತ. ಅವ 96 ವರ್ಷ ಇದ್ದರು. 2021ಕ್ಕೆ ಸತ್ತೋದ್ರು. ಅವರು ಸಂಶೋಧನೆ ಮಾಡಿದ ನಂತರ ಭಾರತದ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಬಾಬಾ ಸಾಹೇಬ್ ಬಗ್ಗೆ ಅಧ್ಯಯನ ಮಾಡ್ತಾರೆ. 1000ಕ್ಕೂ ಹೆಚ್ಚು ಜನ PhD ತಗೊಂಡಿದ್ದಾರೆ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗಳ ಮೂಲಕ. ಬಾಬಾ ಸಾಹೇಬರ ಬದುಕನ್ನು ನಾವು ವಿಭಾಗ ಮಾಡಿದ್ರೆ 3 ಭಾಗವಾಗಿ ಮಾಡಬಹುದು. ಒಂದು ಸಾಮಾಜಿಕ ಹೋರಾಟ, ಇನ್ನೊಂದು ರಾಜಕೀಯ ಹೋರಾಟ, ಇನ್ನೊಂದು ಧಾರ್ಮಿಕ ಹೋರಾಟ. ಬಾಬಾ ಸಾಹೇಬರು 1913ನೇ ಇಸ್ವಿನಲ್ಲಿ ಮಹಾರಾಜ ಸೈದಿರಾವ್ ಗಾಯಕ್ವಾಡ್ ಅವರ ಸ್ಕಾಲರ್ಶಿಪ್ ಅನ್ನು ಪಡೆದು ಅಮೆರಿಕಕ್ಕೆ ಅಧ್ಯಯನ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಹೋಗುವಾಗ ಮಹಾರಾಜರು ಕೇಳ್ತಾರೆ, ಅಂಬೇಡ್ಕರ್ ಯಾವ ಕಾರಣಕ್ಕೆ ನೀವು ಅಧ್ಯಯನ ಮಾಡಬೇಕು ಅಂತ ಇದ್ದೀರಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಪೊಲಿಟಿಕಲ್ ಎಕಾನಮಿ ಓದಬೇಕು ಅಂತ ಇದ್ದೀನಿ, ಅದನ್ನು ಓದಿ ನನ್ನ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ, ನಾನು ಅನ್ಟಚಬಲ್ ಕಮ್ಯುನಿಟಿ, ಅವ್ರಿಗೇನಾದರೂ ಮಾಡಬೇಕು ಅಂತ ಇದ್ದೀನಿ ಅಂತಂತಾರೆ. ನೋಡಿ, 13 ವರ್ಷದಲ್ಲಿ 1913 ಇಸ್ವಿ ಅವ್ರಿಗೆ ಎಷ್ಟು ವಯಸ್ಸು? ಎಷ್ಟು 17-18 ವರ್ಷ. 18 ವರ್ಷದ ಹುಡುಗ ಆಗ್ಲೇನೆ ನಾನು ಸಾಮಾಜಿಕ ಏನಾದ್ರು ಮಾಡಬೇಕು ಯೋಚನೆ ಮಾಡ್ತಾನೆ. 20,262 ರೂಪಾಯಿ 20 ಪೈಸೆ ಸ್ಕಾಲರ್ಶಿಪ್ ಕೊಡ್ತಾರೆ 13 ಇಸ್ವಿನಲ್ಲಿ. ಬಾಬಾ ಸಾಹೇಬರು 2 ವರ್ಷ ಅಮೆರಿಕದಲ್ಲಿ ಓದ್ತಾರೆ, 1 ವರ್ಷ ಲಂಡನ್ನಲ್ಲಿ ಓದ್ತಾರೆ. ಆ 2 ವರ್ಷದಲ್ಲಿ PhD ಮಾಡ್ತಾರೆ, MA ಮಾಡ್ತಾರೆ, ಮತ್ತು 50 ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಮಾಡ್ತಾರೆ. 50 ಸರ್ಟಿಫಿಕೇಟ್ ಕೋರ್ಸ್ 27 ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಎಕನಾಮಿಕ್ಸಲ್ಲೇ ಮಾಡ್ತಾರೆ. ನಂತರ ಲಂಡನ್ಗೆ ಬರ್ತಾರೆ. ಗ್ರೇಟ್ ಇನ್ ಲಂಡನ್ನಲ್ಲಿ ಕಾನೂನು ಅಧ್ಯಯನ ಮಾಡ್ತಾರೆ. ಡಾಕ್ಟರ್ ಆಫ್ ಸೈನ್ಸ್ ಪದವಿಗೆ ಪ್ರಬಂಧ ಮಂಡಿಸ್ತಾರೆ. ನಂತರ ಜರ್ಮನಿಯ ಬಾನ್ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗ್ತಾರೆ ಸಂಸ್ಕೃತ ಕಲಿಬೇಕು ಅಂತ. ಬಟ್ ಅವ್ರು ಅಡ್ಮಿಷನ್ ಆಗಿ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅವ್ರಿಗೆ. ಮತ್ತೆ 22ನೇ ಇಸ್ವಿಗೆ ಸೈದಿರಾವ್ ನಮ್ಮ ಶಾಹು ಮಹಾರಾಜರ ಸಪೋರ್ಟ್ ಮೇಲೆ ಮತ್ತೆ PhD ಡಾಕ್ಟರ್ ಆಫ್ ಸೈನ್ಸ್ ಪದವಿ ಮಾಡಿ ಇಡೀ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಪಡೆದಂತ ಮೊದಲ ವ್ಯಕ್ತಿ ಆಗ್ತಾರೆ. ಅವರು PhD ಮಾಡೋವರೆಗೆ ಇಂಡಿಯಾದಲ್ಲಿ ಯಾವುದೇ ವ್ಯಕ್ತಿ ಫಾರಿನ್ ಯೂನಿವರ್ಸಿಟಿಯಲ್ಲಿ PhD ಮಾಡೇ ಇರೋದಿಲ್ಲ. ಇಂಡಿಯಾಗೆ ಬರ್ತಾರೆ. ಬಂದ ಮೇಲೆ 24ನೇ ಇಸ್ವಿನಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಮಾಡ್ತಾರೆ 1924. ಅದೇ ವರ್ಷ ಈ ದೇಶಕ್ಕೆ ಒಂದು ಆಯೋಗ ಬರ್ತದೆ, ಹಿಲ್ಟನ್ ಯಂಗ್ ಕಮಿಷನ್ ಅಂತ ಅದರ ಆದೇಶ. ಹಿಲ್ಟನ್ ಯಂಗ್ ಆಯೋಗ ಅಂತ. ಅದರಲ್ಲಿ 11 ಜನ ಮೆಂಬರ್ಸ್ ಇರ್ತಾರೆ. ಆ 11 ಜನ ಮೆಂಬರ್ಸ್ ಕೈನಲ್ಲೂ ಕೂಡ ಒಂದು ಪುಸ್ತಕ ಇರ್ತದೆ. ಅದು ಬಾಬಾ ಸಾಹೇಬ್ರೇ ಬರೆದಿದ್ದಂಥ ಕೃತಿ, ರೂಪಾಯಿ ಸಮಸ್ಯೆ, ಪ್ರಾಬ್ಲಮ್ ಆಫ್ ರುಪಿ. ಇಟ್ ವಾಸ್ ಎ ಗೇಟ್ ವೇ ಆಫ್ ಇಂಡಿಯನ್ ಎಕನಾಮಿಕ್ಸ್. ಭಾರತದ ಅರ್ಥವ್ಯವಸ್ಥೆಗೆ ಅದು ಗೇಟ್ ಆಗಿತ್ತು ಅಂತ ಪರ್ತಿ ಅಂತಕ್ಕಂಥ ಒಬ್ಬ ಚಿಂತಕ ಬರೀತಾರೆ. ಬಾಬಾ ಸಾಹೇಬರ ಹಿಲ್ಟನ್ ಯಂಗ್ ಅವರು ಸಮನ್ ಮಾಡಿ ನಮ್ಮ ಆಯೋಗದ ಮುಂದೆ ನೀವು ಸಾಕ್ಷಿ ನುಡಿಬೇಕು ಅಂತ ಕರೀತಾರೆ. ಯಾವ ಕಾರಣಕ್ಕೆ ಅದು ಆಯೋಗ ಬಂದಿತ್ತು ಅಂದರೆ, ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಬೇಕು, ಆ ಕಾರಣಕ್ಕಾಗಿ ಅಧ್ಯಯನ ಮಾಡೋಕ್ಕೆ ಆಯೋಗ ಬಂದಿತ್ತು. ಬಾಬಾ ಸಾಹೇಬರು ಆಯೋಗದ ಮುಂದೆ ನಿಂತು ಸಾಕ್ಷ್ಯವನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ 1934ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಜಾರಿ ಆಗ್ತದೆ. 1935 ಏಪ್ರಿಲ್ 1ನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಘಾಟನೆ ಆಗ್ತದೆ. ಆ ದುರಂತ ಅಂದರೆ ಬಾಬಾ ಸಾಹೇಬರ ಚಿತ್ರ ಇವತ್ತು ಕೂಡ ನೋಟ್ ಮೇಲೆ ಬಂದಿದೆ. ನೋಟ್ಗೆ ಯಾರು ಕಾರಣ? ಇಂಡಿಯಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಆಗ್ತಾರೆ ನೋಟ್ಗೆ ಯಾರು ಕಾರಣ? ನಿಮ್ಮ ಹತ್ರ ದುಡ್ಡಿದ್ದ ಜಾಸ್ತಿ
ಬಟ್ ನೀವು ಅಂಬೇಡ್ಕರ್ ಪೂಜೆ ಮಾಡ್ತೀರಿ, ಬೇರೆ ಯಾರು ಪೂಜೆ ಮಾಡಲ್ಲ? ಹೆಚ್ಚು ದುಡ್ಡಿರ್ತಕ್ಕಂಥವ್ರು ಪೂಜೆ ಮಾಡಬೇಕಾಗಿತ್ತಲ್ವಾ? ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಹೇಳ್ಕೊಡ್ಬೇಕು. ಇಟ್ ಈಸ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಸ್ಟಾರ್ಟೆಡ್ ಇನ್ 1934. 1919 ಇಸ್ವಿನಲ್ಲಿ ಬಾಬಾ ಸಾಹೇಬ್ರಿಗೆ 28 ವರ್ಷ ಹುಡುಗ ಅವರು. 28, 29, 30 ವರ್ಷ ದಾಟಿರಲ್ಲ ಅವ್ರಿಗೆ. ಆವಾಗ ಬಹಿಷ್ಕೃತ ಹಿತಕಾರಣಿ ಸಭಾ ಮತ್ತು ಮುಂಬೈನ ವಿಧಾನ ಪರಿಷತ್ DHS ಬಹಿಷ್ಕೃತ ಹಿತಕಾರಣಿ ಸಭಾ ಪರವಾಗಿ ಒಂದು ಮನವಿಯನ್ನು ಕೊಡ್ತಾರೆ ಸೌತ್ ಬರೋ ಕಮಿಷನ್ಗೆ. ಭಾರತದ ಎಲ್ಲ ನಾಗರಿಕರಿಗೂ 21 ವರ್ಷ ಆಗಿರ್ತಕ್ಕಂಥ ಎಲ್ಲ ನಾಗರಿಕರು ಮತದಾನದ ಕೊಡಿ ಅಂತ ಕೇಳ್ತಾರೆ, ವೋಟಿಂಗ್ ಪವರ್ ಕೊಡಿ ಅಂತ. ಅಲ್ಲಿವರೆಗೆ ಇಂಡಿಯಾದಲ್ಲಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1901 ಪ್ರಕಾರ ಕೇವಲ 3 ವರ್ಗಕ್ಕೆ ಮಾತ್ರ ವೋಟ್ ಹಾಕೋಕ್ಕಿರ್ತದೆ. ಯಾರಿಗೆ? ಪ್ರೈಮರಿ ಎಜುಕೇಷನ್ ಆಗಿರಬೇಕು, ಎರಡನೇದು 150 ರೂಪಾಯಿ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲ ಮುನ್ಸಿಪಲ್ ಏರಿಯಾನ ಹೊರತುಪಡಿಸಿ ಇತರೆ ಭಾಗಗಳಲ್ಲಿ 5 ಹಣ ಟ್ಯಾಕ್ಸ್ ಕಟ್ಟಬೇಕು. ಅಷ್ಟು ಲ್ಯಾಂಡನ್ನು ಹೊಂದಿರಬೇಕು, ಅವರು ಮಾತ್ರ ವೋಟ್ ಹಾಕುವಂಥ ಹಕ್ಕಿರ್ತದೆ. ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. 19 ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಫಸ್ಟ್ ಟೈಮ್ ಮನವಿ ಕೊಡ್ತಾರೆ, ಎಲ್ಲರಿಗೂ ವೋಟ್ ಹಾಕಕ್ಕೆ ಕೊಡಿ. ಅದು SC STಗಳಿಗೆ ಮಾತ್ರ ಅಲ್ಲ ಕೇಳಿದ್ದು, ಅವರು ಇಂಡಿಯಾದ ಎಲ್ಲ ನಾಗರಿಕರು. ಇದು ಗಮನದಲ್ಲಿ. ಮತ್ತೆ 28 ಸೈಮನ್ ಕಮಿಷನ್ ಬರ್ತದೆ. ಸೈಮನ್ ಕಮಿಷನ್ಗೆ ಒಬ್ಬ MLC ಆಗಿ, ಬಾಂಬೆ ಮುನ್ಸಿಪಲ್ ವಿಧಾನ ಪರಿಷತ್ನ MLC ಆಗಿ, ಮತ್ತೆ ಬಹಿಷ್ಕೃತ ಹಿತಕಾರಣಿ ಸಭಾ ಅಧ್ಯಕ್ಷರಾಗಿ 2 ರೀತಿಯಲ್ಲಿ ಮನವಿ ಕೊಡ್ತಾರೆ. ಮತ್ತೆ ನಮಗೆ ಭಾರತ ಎಲ್ಲ ನಾಗರಿಕರಿಗೆ ವೋಟ್ ಹಾಕಕ್ಕೆ ಕೊಡಿ. ಸೈಮನ್ ಅವರು ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ಬಟ್ ರಿಕಮೆಂಡ್ ಮಾಡ್ತಾರೆ. ಏನಂತ? ಇಂಡಿಯಾದಲ್ಲಿ ಈ ಥರ ದೊಡ್ಡ ಗೊಂದಲ ಇದೆ, ನಾವು ದುಂಡು ಮೇಜಿನ ಸಭೆಯ ಮೂಲಕ ಇದನ್ನ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ದುಂಡು ಮೇಜಿನ ಸಭೆಗೆ ಆಹ್ವಾನ ಮಾಡ್ತಾರೆ. 89 ಜನ ಕಮಿಟಿ ಮೆಂಬರ್ಸ್ನ ಆಯ್ಕೆ ಮಾಡೋದ್ರಲ್ಲಿ ಬಾಬಾ ಸಾಹೇಬ್ ಕೂಡ ಒಬ್ಬರಾಗಿರ್ತಾರೆ. 89 ಜನದಲ್ಲಿ ಅತಿ ಹೆಚ್ಚು ವಿದ್ಯಾವಂತರಾಗಿದ್ದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ನಿಮಗೆ ಜ್ಞಾಪಕ ಇರುತ್ತೆ. ಅಲ್ಲಿ ಬಾಬಾ ಸಾಹೇಬರು ಎಲ್ರಿಗೂ ಅಡಲ್ಟ್ ಫ್ರಾಂಚೈಸ್ ಕೊಡಿ, ಎಲ್ಲರಿಗೂ ವಯಸ್ಕ ಮತದಾನ ಪದ್ಧತಿ ಕೊಡಿ ಅಂತ ಕೇಳಿದಾಗ ಅಲ್ಲೇ ಇದ್ದಂಥ ಇತರೆ ಕೆಲವು ಲೀಡರ್ಗಳು, ಇಲ್ಲ ಪಾಪ ಅವಿದ್ಯಾವಂತರು ಜಾಸ್ತಿ ನಮ್ಮ ಇಂಡಿಯಾದಲ್ಲಿ, ವಿದ್ಯಾವಂತರು ಕಡಿಮೆ, ಅವಿದ್ಯಾವಂತರಿಗೆ ನೀವು ವೋಟ್ ಹಾಕಕ್ಕೆ ಕೊಟ್ಬಿಟ್ಟು ಅವ್ರಿಗೆ ಚಲಾಯಿಸೋದು ಬರಲ್ಲ ಅಂತ ವಾದ ಮಾಡ್ತಾರೆ. ಬಟ್ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಯೊಬ್ಬ ನಾಗರಿಕರು ಕೂಡ ವಿದ್ಯಾವಂತ ಆಗಿಲ್ಲದ್ರು ಕೂಡ ಅವನಿಗೆ ಕಾಮನ್ ಸೆನ್ಸ್ ಇರ್ತದೆ, ಆ ಕಾರಣಕ್ಕಾಗಿ ಅವರಿಗೆ ವೋಟ್ ಹಾಕಕ್ಕೆ ಕೊಡಬೇಕು ನೀವು. ಜೊತೆಗೆ ರಾಜಕೀಯ ಶಿಕ್ಷಣ ಪಡಿಬೇಕಾದ್ರೆ ಅವನಿಗೆ ವೋಟ್ ಹಾಕಕ್ಕೆ ಕೊಟ್ಟರೆ ಮಾತ್ರ ಅವನು ಪೊಲಿಟಿಕಲಿ ಎಜುಕೇಷನ್ ಆಗ್ತಾನೆ, ವಿದ್ಯಾವಂತನಾಗ್ತಾನೆ, ಪ್ರಜ್ಞಾವಂತನಾಗ್ತಾನೆ ಅಂತ ಹೇಳ್ತಾರೆ. ಅಂತಿಮವಾಗಿ ಆಗಸ್ಟ್ 17ನೇ ತಾರೀಕು 1932 ಇಸ್ವಿನಲ್ಲಿ ಕೋಮರ್ ತೀರ್ಪು ಬರ್ತದೆ. ನಂತರ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಬಾಬಾ ಸಾಹೇಬರು ಕೆಲಸ ಮಾಡ್ತಾರೆ. ಕಾಯ್ದೆ ಮಾಡುವಾಗಲೇ ಕೆಲಸ ಮಾಡ್ತಾರೆ. ಜಂಟಿ ಸದನ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿ ಕೆಲಸ ಮಾಡ್ತಾರೆ. 1911 ಇಸ್ವಿಯಲ್ಲಿ ಗುರುತು ಮಾಡಿದಂಥ 429 ಜಾತಿಗಳನ್ನ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಂತ ಡಿವೈಡ್ ಮಾಡುವಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಆವಾಗ SC ST ಅಂತ ಫಸ್ಟ್ ಬಂದಿದ್ದು 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಅದಕ್ಕೆ ಕಾರಣ ಬಾಬಾ ಸಾಹೇಬ್. 429 ಜಾತಿಗಳನ್ನ ಕ್ಲಿಯರ್ ಕಟ್ ಆಗಿ, ಇದು ಟ್ರೈಬಲ್ ನೇಚರ್ ಇದೆ, ಬುಡಕಟ್ಟು ಗುಣ ಇದೆ, ಆ ಕಾರಣಕ್ಕಾಗಿ ಈ ಜಾತಿಗಳನ್ನ ನಾವು ಬುಡಕಟ್ಟು ಜಾತಿಗಳು ಅಂತ ಕರಿಬೇಕು, ಬುಡಕಟ್ಟುಗಳು ಅಂತ ಕರಿಬೇಕು. ಇವು ಜಾತಿಯ ಗುಣ ಹೊಂದಿದೆ, ಆ ಕಾರಣಕ್ಕಾಗಿ ಇವರು ಜಾತಿಗಳು ಅಂತ ಕರಿಬೇಕು ಅಂತ ಪಟ್ಟಿ ಮಾಡ್ತಾರೆ. ಶೆಡ್ಯೂಲ್ ಮೀನ್ಸ್ ಲಿಸ್ಟ್ ಅಷ್ಟೇ. ಹಾಗಾಗಿ ಈ ದೇಶದ ಎಲ್ಲ ನಾಗರಿಕರು, ದುಡ್ಡು ಖರ್ಚು ಮಾಡ್ತಕ್ಕಂಥವ್ರು ಮತ್ತೆ ವೋಟ್ ಹಾಕ್ತಕ್ಕಂಥ ಎಲ್ಲ ನಾಗರಿಕರು ಕೂಡ ಬಾಬಾ ಸಾಹೇಬ್ರನ್ನ ನೆನೆಸ್ಕೋಬೇಕಾಗುತ್ತೆ. ಇದನ್ನ ನೀವು ತಿಳ್ಕೊಂಡ ಮೇಲೆ ದಯಮಾಡಿ ಇನ್ನೊಬ್ರಿಗೆ ಹೇಳ್ಬೇಕಾಗುತ್ತೆ. 42 ಇಂದ 42ನೇ ಇಸ್ವಿಯಿಂದ 46ನೇ ಇಸ್ವಿವರೆಗೆ ಬಾಬಾ ಸಾಹೇಬರು 3 ಇಲಾಖೆಗಳ ಮಂತ್ರಿಯಾಗಿರ್ತಾರೆ. ಒಂದು ನೀರಾವರಿ, ಇನ್ನೊಂದು ಇಂಧನ, ಮತ್ತೆ ಮುಂದೊಂದು ಕಾರ್ಮಿಕ ಇಲಾಖೆ. 3 ಇಲಾಖೆಗಳ ಸಚಿವರಾಗಿ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಆ ಕೆಲಸ ಇವತ್ತು ಕೂಡ ಸರ್ಕಾರಿ ಇಲಾಖೆಗಳನ್ನು ಅನುಭವಿಸ್ತಾ ಇದೆ. ಉದಾಹರಣೆಗೆ ನಾವು GPS ಮಾಡಿಸ್ತೀವಿ, AGD ಮಾಡಿಸ್ತೀವಿ, ಇನ್ಶೂರೆನ್ಸ್ ಮಾಡಿಸ್ತೀವಿ. ಇನ್ಶೂರೆನ್ಸ್ ಸಿಸ್ಟಮೇ ಇರಲಿಲ್ಲ ಇಂಡಿಯಾದಲ್ಲಿ. ಅದನ್ನು ಫಸ್ಟ್ ಇನ್ಶೂರೆನ್ಸ್ ಸಿಸ್ಟಮ್ ತಂದಿದ್ದು ಬಾಬಾ ಸಾಹೇಬ್. ಮತ್ತೆ ಮಹಿಳೆಯರಿಗೆ ಅವರಿಗೆ ಹೆರಿಗೆ ಭತ್ಯೆ ಕೊಡಬೇಕಾದ್ರೆ, ಮತ್ತೆ ಅವರು ಗಡಿಗಳಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಸಂಬಳ ಕೊಡ್ತಕ್ಕಂಥದ್ದು, ರಜೆ ಹಾಕಿದಾಗಲೂ ಕೂಡ ಸಂಬಳ ಕೊಡಬೇಕು ಅಂತ ಆರ್ಡರ್ ಮಾಡ್ತಾರೆ. ನಾವೇನಾಗಿದ್ದೀವಿ, ಅವ್ರನ್ನ ಕೇವಲ ಬಾಬಾ ಸಾಹೇಬರ ಒಂದು ಮೀಸಲಾತಿ ಕಾರಣಕ್ಕಾಗಿ ನಮ್ಮವ್ರಂತ ನಾವು ಅವ್ರನ್ನ ಬೋರ್ಡ್ ಹಾಕಿ ಇಟ್ಟುಬಿಟ್ಟಿದ್ದೀವಿ. ಅವ್ರನ್ನ ದಯಮಾಡಿ ನಿಮ್ಮವ್ರಂತ ನೀವು ಇಟ್ಕೊಂಡು ಅವ್ರನ್ನ ಸಾಯಿಸಬೇಡಿ.
ಅವರು ಇಂಡಿಯಾಗೆ ಸೇರಿದವರು, ಕೇವಲ SC/STಗೆ ಸೇರಿದವರಲ್ಲ, ಭಾರತೀಯರಿಗೆ ಸೇರಿದವರು. ನೀವು ಕೂಡ ಜಾತಿಗಳಾಗಿ ಸಾಯ್ಬೇಡಿ, ದಯಮಾಡಿ ಭಾರತೀಯರಾಗಿ ಬದುಕಿ. ನಿಮ್ಮ ಪರಿವರ್ತನೆ ಅಲ್ಲಿ ಬಹಳ ಮುಖ್ಯ. ನಮ್ಮಲ್ಲಿ ಇರ್ತಕ್ಕಂಥ ಬಹುದೊಡ್ಡ ರೋಗ ಯಾವುದು? ಒಂದು ಕೀಳರಿಮೆ, ಇನ್ನೊಂದು ಮೇಲರಿಮೆ. ಕೆಲವರು ನಾವು ಮೇಲು ಅಂತ ಪಾಪ ಸಫರ್ ಪಡ್ತಾ ಇರ್ತಾರೆ, ಇನ್ನು ಕೆಲವರು ಕೀಳರಿಮೆಯಿಂದ ನಡ್ತಾ ಇರ್ತಾರೆ. ಕೀಳರಿಮೆ ಮೇಲರಿಮೆ ಬಗ್ಗೆ ಮಾತಾಡಿ ಏನಾಗ್ತದೆ ಗೊತ್ತಾ? ತುಂಬ ಬೆಳ್ಳಗಿದ್ದ ನಾನು ಸುಂದರ ಅಂತ ಅನ್ಕೋತಾರಲ್ಲ, ಅವನು ಕೂಡ ಮೇಲರಿಮೆಯಿಂದ ನಡ್ತಾ ಇರ್ತಾನೆ. ಕರ್ಗಿರವ ಇನ್ಫೀರಿಯರ್ ಫೀಲ್ ಮಾಡ್ತಾ ಇರ್ತಾನೆ. 6 ಪ್ಯಾಕ್ ಹೊಂದಿರೋ ನಾನು ಇನ್ನು ಸುಪೀರಿಯರ್ ಕ್ಲೈಮ್ ಮಾಡ್ತಾನೆ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ. ಒಣಕಲ ನಾನು ಕೀಳರಿಮೆಯಿಂದ ನಡ್ತಾ ಇರ್ತಾನೆ. ಶ್ರೀಮಂತ ದುಡ್ಡಿರೋವನು ತುಂಬ ಇನ್ನು ಸುಪೀರಿಯಾರಿಟಿ ಕ್ಲೈಮ್ ಮಾಡ್ತಾನೆ, ಬಡವ ಅವನ ಮುಂದೆ ನಿಂತ್ಕೊತಾನೆ ಇನ್ಫೀರಿಯರ್. ನಾನು ತಹಶೀಲ್ದಾರ್, ನಾನು ಸುಪೀರಿಯಾರಿಟಿ ಕ್ಲೈಮ್ ಮಾಡ್ತೀನಿ, ನನ್ನ ಮುಂದೆ ಪ್ಯೂರ್ ಏನು ಮಾಡ್ತೀನಿ ನಿಂತ್ಕೊತಾನೆ ಕೀಳರಿಮೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನೀವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಮತ್ತು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಕಾಣ್ಬೋದು. ಅದೇ ದೊಡ್ಡ ರೋಗ ಆ್ಯಕ್ಚುಲಿ. ಆ ರೋಗವನ್ನು ಹೋಗಿಸ್ಬಿಟ್ರೆ ಭಾರತ ನಿಜವಾಗಿ ಭಾರತ ಆಗುತ್ತೆ, ಅಂದರೆ ಭಾರತ ಆಗೋದೇ ಇಲ್ಲ. 2 ಇಂದ 46ವರೆಗೆ ಬಾಬಾ ಸಾಹೇಬ್ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದರ ದೊಡ್ಡ ಸಾಧನೆ ಏನು ಅಂದರೆ ಇವತ್ತಿಗೂ ಕೂಡ, ಇವತ್ತು ಸಡನ್ನಾಗಿ ಕರೆಂಟ್ ಹೊಟ್ಟೋಗ್ಬಿಟ್ರೆ ಕರ್ನಾಟಕದಲ್ಲಿ ವಿದ್ಯುತ್ ಕೊರತೆ ಇದೆ, ಸೆಂಟ್ರಲ್ ಗ್ರಿಡ್ಡಿಂದ ನಮಗೆ ಪವರ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು. ಆ ಸೆಂಟ್ರಲ್ ಗ್ರಿಡ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ದು ಬಾಬಾ ಸಾಹೇಬ್. ಕೇಳಿದವ್ರಿಗೆ ಎಷ್ಟು ಜನ ಗೊತ್ತಿದ್ದು? ನೀರಾವರಿ ಇಲಾಖೆಯಲ್ಲಿ ಸೋನಾ ಪ್ರಾಜೆಕ್ಟ್ ಆಗ್ಬೋದು, ಬಾಕ್ರಾನಂಗಲ್ ಆಗ್ಬೋದು, ಅದೆರಡನ್ನೂ ಕೂಡ ಪ್ಲಾನ್ ಮಾಡಿಸಿದ್ದು ಬಾಬಾ ಸಾಹೇಬ್. ಉದ್ಘಾಟನೆ ಆಗೋದು ಅವ್ರು ಇರಲಿಲ್ಲ ಅಷ್ಟೇ. ಹಾಗಾಗಿ ನೀರಾವರಿ ಇಲಾಖೆ, ಪವರ್ ಡಿಪಾರ್ಟ್ಮೆಂಟು ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಯಾವೆಲ್ಲ ಕೆಲಸಗಳಾಗಿದ್ದಾವೆ ಅವೆಲ್ಲ 90% ಕಾಂಟ್ರಿಬ್ಯೂಷನ್ನು ಬಾಬಾ ಸಾಹೇಬ್ ಮಾಡ್ತಾರೆ. ನಂತರ 46 ಇಸ್ವಿನಲ್ಲಿ ಬಾಬಾ ಸಾಹೇಬರು ರಾಜ್ಯಾಂಗ ರಚನಾ ಸಭೆಗೆ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ. ಬಾಂಬೆನಲ್ಲಿ ಅವ್ರನ್ನ ಸೋಲಿಸಲಾಗ್ತದೆ. ನಂತರ ಯಾಕೆ ಸೋಲಿಸಿದ್ರು ಏನು ಅಂತ ಈಗ ಹೇಳೋಕ್ಕಾಗಲ್ಲ, ನಾನು ಸರಿಲ್ಲ, ಅದು ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೀನಿ. ನಂತರ ಬಾಬಾ ಸಾಹೇಬ್ನ ಜೋಗೇಂದ್ರನಾಥ್ ಮಂಡಲ್ ಅವರು ಪಶ್ಚಿಮ ಬಂಗಾಳದಲ್ಲಿ ಜೈಸೂರು ಮತ್ತು ಕುಲ್ನಾದಲ್ಲಿ ಗೆಲ್ಲಿಸ್ತಾರೆ. ನಾನು ಮಂಡಲ್ ಅವ್ರ ಬಗ್ಗೆ 2012ರಲ್ಲಿ ಪುಸ್ತಕ ಬರೆದಿದ್ದೀನಿ, ಮಹಾಪ್ರಾಣ್ ಜೋಗೇಂದ್ರನಾಥ್ ಮಂಡಲ್ ಅಂತ. ಬಹುಶಃ ಇಂಡಿಯಾದಲ್ಲಿ ಯಾವ ಭಾಷೆಯಲ್ಲೂ ಕೂಡ ಅವರ ಜೀವನ ಚರಿತ್ರೆ ಇರಲಿಲ್ಲ. ನನಗೆ ಹಠ 6 ವರ್ಷ ಅಧ್ಯಯನ ಮಾಡಿ ಅವರ ಪುಸ್ತಕವನ್ನು ಬರೆದೆ. ಒಂದೇ ಒಂದು ರೆಸಿಗ್ನೇಷನ್ ಲೆಟರ್, ರಾಜೀನಾಮೆ ಪತ್ರ ಪಾಕಿಸ್ತಾನ್ ದಲಿತ್ ಫೋರಮಲ್ಲಿ ಇತ್ತು ನನಗೆ, ವೆಬ್ಸೈಟಲ್ಲಿ. ಅದನ್ನು ಪ್ರಿಂಟ್ ತಗೊಂಡಾಗ ಆ ಪುಸ್ತಕ ಪರಿಪೂರ್ಣ ಆಯಿತು, ಎಷ್ಟು ಕೆಲಸವನ್ನು ಮಾಡಿದ್ದಾರೆ ಮಂಡಲ್ ಅಂತ. ಆ ಮಂಡಲ್ ಹೆಸರೇ ಗೊತ್ತಿಲ್ಲ ನಮಗೆ. ಅವ್ರು ಇಲ್ಲದೆ ಹೋಗಿದ್ದರೆ ಬಾಬಾ ಸಾಹೇಬರು ರಾಜ್ಯಾಂಗ ಸಂವಿಧಾನ ಬರೆಯ ಜಾಗಕ್ಕೆ ಹೋಗಕ್ಕೆ ಆಯ್ತದೆ. ಆದರೆ ದೇಶ ವಿಭಜನೆ ಆದಾಗ ಅವರು ಗೆದ್ದಿದ್ದಂಥ ಜಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಡ್ತಾರೆ. ಇವ್ರ ಮೆಂಬರ್ಶಿಪ್ ಎಲ್ಲ ಹೋಗುತ್ತೆ, ಈಗ ಪಾಕಿಸ್ತಾನಕ್ಕೆ ಹೋಗುತ್ತೆ. ನನ್ನ ಜನ ಇಂಡಿಯಾದಿಂದ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಅಂತ ರಿಸೈನ್ ಮಾಡ್ತಾರೆ ಬಾಬಾ ಸಾಹೇಬ್. ಮತ್ತೆ ಬಾಬಾ ಸಾಹೇಬ್ರನ್ನ ರಾಜೇಂದ್ರ ಪ್ರಸಾದ್ ಅವರು, ಜವಾಹರ್ಲಾಲ್ ನೆಹರು ಅವರು, ಗಾಂಧೀಜಿ ಅವರು, ಪಟೇಲ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಅಂಬೇಡ್ಕರ್ಗೆ ಸಂವಿಧಾನದ ಮೇಲೆ ಅದ್ಭುತವಾದಂಥ ಜ್ಞಾನ ಇದೆ, ನಾನು ಅವ್ರ ಜ್ಞಾನವನ್ನು ನಾವು ಬಳಸ್ಕೊಳ್ಳದೆ ಹೋದರೆ ನಾವು ಒಳ್ಳೆ ಸಂವಿಧಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ. ಗೊತ್ತಾದಾಗ ಪೂನಾದಲ್ಲಿ ಜೈಕರ್ ಅವರಿಂದ ರಾಜೀನಾಮೆ ಕೊಡಿಸಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಇನಾನಿಮಸ್ ಆಗಿ ಆಯ್ಕೆ ಮಾಡಿ ಅವ್ರನ್ನ ಲಾ ಮಿನಿಸ್ಟ್ರು ಮಾಡ್ತಾರೆ, ಡ್ರಾಫ್ಟ್ ಕಮಿಟಿ ಚೇರ್ಮನ್ ಕೂಡ ಮಾಡ್ತಾರೆ. ನಂತರ ಸಂವಿಧಾನದ ರಚನೆ ಆರಂಭ ಆಗ್ತದೆ. 7 ಜನ ಕರಡು ಸಮಿತಿಯ ಮೆಂಬರ್ಸಲ್ಲಿ ಅವರು ಒಬ್ಬರೇ ಸೀರಿಯಸ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಎಲ್ಲರೂ ಕೂಡ ಯಾರು ಇರಲಿಲ್ಲ ಅನ್ನುವಂಥ ಮಾತನ್ನು ಟಿ ಕೃಷ್ಣಮಾಚಾರಿ ಅವರು ತಮ್ಮ ಭಾಷಣದಲ್ಲಿ ನವೆಂಬರ್ 4, 1949 ರಾಜ್ಯಾಂಗ ಸಭೆಯಲ್ಲಿ ಹೇಳ್ತಾರೆ. 26ನೇ ತಾರೀಕು ನವೆಂಬರ್ ತಿಂಗಳು 49 ಸಂವಿಧಾನ ಅಂಗೀಕಾರ ಆಗುತ್ತೆ. 50 ಜನವರಿ 26ಕ್ಕೆ ಸಂವಿಧಾನ ಜಾರಿಗೆ ಬರುತ್ತೆ. 25ನೇ ತಾರೀಕು ಜನವರಿ 25ನೇ ತಾರೀಕಿಗೆ ಚುನಾವಣಾ ಆಯೋಗವನ್ನು ಅಧಿಕೃತವಾಗಿ ಸ್ಥಾಪನೆ ಮಾಡಲಾಗ್ತದೆ. ಅದೊಂದೇ ಕಾರಣಕ್ಕೆ ಜನವರಿ 25ನ್ನು ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇದು ಬಾಬಾ ಸಾಹೇಬ್ರ ಬಗ್ಗೆ ಇರ್ತಕ್ಕಂಥ ಸಾಮಾಜಿಕ ರಾಜಕೀಯ ಹೋರಾಟ. ಕೊನೆಗೆ ಬಾಬಾ ಸಾಹೇಬರು ನಮ್ಮ ತಮ್ಮ ಹೆಸರು ವಿಜಯ್ ಕುಮಾರ್ ಅವರು ಹೇಳ್ದಂಗೆ ಧರ್ಮ ಚೇಂಜ್ ಮಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ಈಗ ಮಾತಾಡೋದು ಬೇಡ, ಇದನ್ನು ಮಾತಾಡೋಣ. ಧರ್ಮ ಸ್ವೀಕಾರ ಮಾಡ್ತಾರೆ. ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಬಾಬಾ ಸಾಹೇಬರ ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ, ಪೀಠಿಕೆ, ಆ ಪೀಠಿಕೆನಲ್ಲಿ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಇಷ್ಟು ಎಲ್ರಿಗೂ ಕೊಡಬೇಕಾಗಿದೆ. SC/STಗಳು ಒಬ್ಬರಿಗೆ ಅಲ್ಲ, ಎಲ್ಲರೂ ಕೊಡಬೇಕಾಗಿದೆ. ಅದು ಸಾಧ್ಯ ಆಗಬೇಕಾದ್ರೆ ಸೋದರತ್ವ ಭಾಳ ಮುಖ್ಯ ಅಂತ ಹೇಳ್ತಾರೆ, ಫ್ರೆಟರ್ನಿಟಿ. ಆ ಫ್ರೆಟರ್ನಿಟಿನೇ ನಾವು ಆಧಾರ ಇಟ್ಕೊಂಡು ಕೆಲಸ ಮಾಡಬೇಕು, ಸೋದರತ್ವ.
ಆ ಸೋದರತ್ವಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ ಮಾಡುವ ಗುಣ. ಆ ಪ್ರೀತಿ ಮಾಡುವ ಗುಣ ಬೆಳಿಬೇಕಾದ್ರೆ ನಾವು ಫಸ್ಟ್ ಮೈತ್ರಿ ಬೆಳೆಸಬೇಕು. ಬುದ್ಧಾಂಡಿಸ್ ಧಮ್ಮದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ, ಮೈತ್ರಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲವ್. ನಾವು ಸೇರಬೇಕು, ಪ್ರೀತಿ ಮಾಡಬೇಕು, ಫ್ರಟರ್ನಿಟಿ ತಂತಾನೆ ಬೆಳೀತದೆ. ಎಡಬಲ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು, ಪರಿಹಾರ ಇರ್ತಕ್ಕಂಥದ್ದು ಒಂದೇ ಮಾರ್ಗದಲ್ಲಿ. ಸರಿಯಾಗಿ ಮೈತ್ರಿ ಬೆಳೆಸಬೇಕು, ಪ್ರೀತಿ ಮಾಡಬೇಕು, ಚೆನ್ನಾಗಿರ್ಬೇಕು ಅಷ್ಟೇ ಸೋದರ. ನಾನು ಬ್ರಹ್ಮಾವರ ತಾಕೀಲ್ದಾರ್ ಆದಾಗ ಒಂದು ಕಾರ್ಯಕ್ರಮದಲ್ಲಿ ಕೇಳಿದೆ, ಅಲ್ಲಪ್ಪ ನೀವು ಸೆಟ್ಟಿ ಅಂತ ಇಟ್ಕೊಂಡಿದ್ದೀರಿ, ಜಾತಿಗೆ ನೀವು ಭಟ್ ಅಂತ ಇಟ್ಕೊಂಡಿದ್ದೀರಿ, ನೀವು ಪೂಜಾರಿ ಅಂತ ಇಟ್ಕೊಂಡಿದ್ದೀರಿ, ಎಲ್ಲಿವರೆಗೆ ಜಾತಿಗಳನ್ನ ಮುಂದುವರಿಸ್ತೀವಿ ಅಂತ ಕೇಳಿದೆ. ಎಲ್ಲಿವರೆಗೆ ಮುಂದುವರಿಸ್ಬೇಕು ಅದನ್ನ? ಕೆಲವರು ಹೇಳ್ತಾರೆ ಮೀಸಲಾತಿ ಇರೋ ಜಾತಿ ಇರಬೇಕು ಅಂತಾರೆ. ನನಗೆ ಬೇಕಾಗಿಲ್ಲ ಅದು. ನಿಮಗೆ ಅರ್ಜೆಂಟಾಗಿ ಜಾತಿ ವಿನಾಶ ಮಾಡ್ಬಿಡ್ರಿ, ಮೀಸಲಾತಿ ನೀವೇ ತಗೊಳ್ಳಿ ಅಂತೀನಿ. ಅಸ್ಪೃಶ್ಯ ಅತ್ಯಾಚಾರ ನಿಲ್ಲಿಸಿ, ನೀವು ಜಾತಿ ಭೇದ ನಿಲ್ಲಿಸ್ಬಿಡಿ, ಮೀಸಲಾತಿ ಬೇಕಾದವ್ರು ತಗೊಳ್ಳಿ, ನಮಗೆ ಬೇಡ. ನಮಗೆ ಯಾವ್ದು ಬೇಕು? ನಮಗೆ ಲಿಬರೇಷನ್ ಬೇಕು, ವಿಮೋಚನೆ ಬೇಕು. ನಮಗೆ ಜಾತಿ ಅಂತಕ್ಕಂಥದ್ದು ಆಸ್ತಿ ಅಲ್ಲ, ಅದೊಂದು ರೋಗ. ನೀವು ಸಂಪಾದನೆ ಮಾಡಿರ್ತಕ್ಕಂಥ ಮನೆಯನ್ನ ಮಕ್ಳಿಗೆ ಬರ್ಕೊಡಿ. ನೀವು ಬರ್ಕೊಡದೆ ಸುತ್ತಬಿಟ್ರೆ ನೀವು ಅವರೇ ಖಾತೆ ಮಾಡಿಸ್ಕೊತಾರೆ. ಸತ್ತರೆ ನೀವು ನಿಮ್ಮ ಜಸ್ಟೇಬಲ್ ಕೊಟ್ಟು ಮಕ್ಕಳು ಖಾತೆ ಮಾಡಿಸ್ಕೊತಾರೆ, ನಿಮ್ಮನ್ನ ಕೇಳಲ್ಲ. ನೀವು ಇರೋದೆಲ್ಲ ಕೇಳಕ್ಕೆ ಅವಾಗ. ನಿಮ್ಮ ಜಮೀನು, ನೀವು ತಗೊಂಡಿರ್ತಕ್ಕಂಥ ಕಾರು, ಚಿನ್ನ, ಮನೆ ಎಲ್ಲವೂ ಕೂಡ ಆಸ್ತಿ ಆಗ್ತದೆ. ಜಾತಿ ಆಸ್ತಿ ಆಗೋದು ರೋಗ ಆಗುತ್ತೆ. ಆ ರೋಗವನ್ನು ದಯಮಾಡಿ ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ಇದು ನಾನು ಅಲ್ಲಿ ಹೇಳ್ಕೊಟ್ಟಂಥ ಮಾತು ಬ್ರಹ್ಮಾವರದಲ್ಲಿ. ಇಲ್ಲೂ ಕೂಡ ಅದನ್ನೇ ಹೇಳ್ತೀನಿ, ನೀವು ಎಲ್ಲ ಜಾತಿಗಳನ್ನ ದಯಮಾಡಿ ಬಿಡಕ್ಕೆ ಪ್ರಯತ್ನ ಮಾಡಿ. ನಾನಂತೂ ಬಿಟ್ಬಿಡ್ತೀನಿ. ನಾನು ಬಾಬಾ ಸಾಹೇಬ್ರ ಆದೇಶದ ಪ್ರಕಾರ ದೀಕ್ಷಾ ತಗೊಂಡು ಧಮ್ಮ ದೀಕ್ಷಾ ತಗೊಂಡು 93ನೇ ಇಸ್ವಿ ಏಪ್ರಿಲ್ 14ನೇ ತಾರೀಕು ವಿಧಾನಸೌಧ ಮುಂದೆ 31 ವರ್ಷ ಆಯಿತು ಇವತ್ತಿಗೆ. ನನ್ನ ಮಕ್ಕಳಿಗೂ ಕೂಡ ಅದೇ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೀನಿ. ಅಲ್ಲಪ್ಪ, ಕಾಣದೇ ಇರೋ ದೇವರುಗಳಿಗೋಗಿ ತಲೆ ಕೆಡ್ಸ್ಕೊಳ್ಳೋರು ನೀವು. ನಿಮ್ಮ ಮುಂದೆ ಕಂಡಿರ್ತಕ್ಕಂಥ ದೇವರು ನಿಮ್ಮ ಮುಂದೆ ಇರ್ಬೇಕು, ಯಾಕೆ ತಲೆ ಕೆಡ್ಸ್ಕೊತೀರಿ ಬೇರೆ ಬಗ್ಗೆ? ಸಿಂಪಲ್ ಅದು. ಇಷ್ಟನ್ನ ಹೇಳ್ತಾ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭಕ್ಕೆ ನಮ್ಮ ಮಕ್ಕಳಲ್ಲೂ ಕೂಡ ಪ್ರಬುದ್ಧತೆಯನ್ನು ಬೆಳೆಸಬೇಕಾಗ್ತದೆ. ಆ ಪ್ರಬುದ್ಧತೆ ಬೆಳೆದಾಗ ಭಾರತೀಯ ಅನ್ನುವ ಕಾನ್ಸೆಪ್ಟ್ ಅವರಲ್ಲಿ ಬರಬೇಕಾಗುತ್ತೆ. ಆ ಬಂದಾಗ ಮಾತ್ರ ನೀವು ಎಲ್ಲವನ್ನ ಗೆಲ್ಲಕ್ಕೆ ತಾಕತ್ ಬರುತ್ತೆ, ಇಲ್ಲರೂ ಬರಲ್ಲ. ನೀವು ಜಾತಿಯಾಗೇ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ತಾಕತ್ತೇ ಇರೋದಿಲ್ಲ. ಮತ್ತೆ ಬಾಬಾ ಸಾಹೇಬ್ರ ನಿಮ್ಮ ಜಾತಿಯವರಂತ ಕ್ಲೈಮ್ ಮಾಡಿ ಅವ್ರನ್ನ ಒಂದು ಬೇಲಿಲಿ ಕಟ್ಟಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತವಾಗಿ ಸಾಧ್ಯವಿಲ್ಲ ಅದು. ಈಗ ಬಾಬಾ ಸಾಹೇಬ್ರನ್ನ ಥ್ರೂ ಔಟ್ ವರ್ಲ್ಡ್ 192 ಕಂಟ್ರಿ ಇದಾವೆ. ಅದರಲ್ಲಿ 46 ದೇಶಗಳಲ್ಲಿ ಬಾಬಾ ಸಾಹೇಬ್ರ ಜಯಂತಿನ ಮಾಡ್ತಾರೆ. ಆಯ್ತಾ? ಇಂಗ್ಲೀಷ್, ಅದು ವಿಶೇಷವಾಗಿ ಇಂಗ್ಲೀಷ್ ಬರಹಗಾರರು, ಅದು ಅಮೆರಿಕ ಆಗ್ಬೋದು, ಲಂಡನ್ ಆಗ್ಬೋದು. ಪಾಕಿಸ್ತಾನ ಬರಹಗಾರ 2018 ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಒಬ್ಬ ಮುಸ್ಲಿಂ ಬ್ಯೂಟಿಫುಲ್ ಪುಸ್ತಕ ಬರ್ತಾರೆ ಬಾಬಾ ಸಾಹೇಬ್. ಹಾಗಾಗಿ ವ್ಯಕ್ತಿಯನ್ನ ಒಂದು ಊರು, ಒಂದು ಧರ್ಮ ಅಥವಾ ಒಂದು ದೇಶಕ್ಕೆ ಕಟ್ಟಾಕ್ಬೋದು, ಅವರ ಚಿಂತನೆಗಳನ್ನ ಕಟ್ಟಕ್ಕೆ ಸಾಧ್ಯವಿಲ್ಲ. ಹಂಗಿದ್ರೆ ಜೀಸಸ್ಸು ಅಲ್ಲಿ ಹುಟ್ಟಿ ಇಲ್ಲಿಗೆ ಬರ್ತಿರ್ಲಿಲ್ಲ, ಬುದ್ಧ ಇಲ್ಲಿ ಹುಟ್ಟಿ ಜಪಾನ್ಗೆ ಹೋಗ್ತಿರ್ಲಿಲ್ಲ. ಬೆಳಗ್ಗೆ ಒಬ್ಬರು ಡಾಕ್ಟರ್ ಸುರೇಶ್ ಕಾನ್ಕಣ್ಣವರಂತ ಒಬ್ಬ ನಾಯಕ ಕಮ್ಯುನಿಟಿ ಡಾಕ್ಟರ್ ಫೋನ್ ಮಾಡಿದ್ರು. ಜಪಾನ್ಗೆ ಹೋಗಿ 1 ವಾರ ಟೂರ್ ಮಾಡ್ಕೊಂಡು ಬಂದರು. ಸರ್, ನಮ್ಮ ಕಡೆ ಎಲ್ಲ ಟೆಂಪಲ್ಗಳಿದಾವಲ್ಲ ಬೆಂಗಳೂರಲ್ಲಿ, ಆ ಥರ ಜಪಾನ್ನ ಬೀದಿ ಬೀದಿಯಲ್ಲೂ ಬುದ್ಧ ಇದೆ ಅಂತ ಹೇಳ್ತಿದ್ರು. ಬುದ್ಧ ಅಂದರೆ ವ್ಯಕ್ತಿ ಅಲ್ಲ, ಅದು ಅರಿವಿನ ಒಂದು ಹೆಸರು. ಅದು ಬುದ್ಧ ಅಂದರೆ ಎಜುಕೇಟೆಡ್ ಅಂತ ಅರ್ಥ. ಬುದ್ಧ ಅಂದರೆ ಪ್ರಜ್ಞಾವಂತ ಅಂತ ಅರ್ಥ. ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಪ್ರಜ್ಞಾವಂತರಾದರೆ ನಮ್ಗೆ ಅನುಕೂಲ ಏನು ಅಂದರೆ, ಮಾನವರ ಬಹುದೊಡ್ಡ ರೋಗಗಳು ಯಾವುದು ಗೊತ್ತಾ? ಹಸಿವು, ಬಾಯಾರಿಕೆ ಮತ್ತು ಭಯ. ಬಾಯಾರಿಕೆ ಕಡಿಮೆ ಆಗ್ತದೆ ನೀರು ಕುಡಿದ್ರೆ, ಊಟ ಮಾಡಿದ್ರೆ ಹಸಿವು ಕಡಿಮೆ ಆಗ್ತದೆ. ಭಯ ಕಡಿಮೆ ಆಗುತ್ತಾ? ರಾತ್ರಿ ಹೊತ್ತು ಎದುರ್ಕತ್ತೀವಿ ನಾವು. ಆಗ್ಲೊತ್ತು ರೋಡ್ ಹೋದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಭಯ ಪಡ್ತಿರ್ತೀವಿ ನಾವು. ಆ ಭಯವನ್ನ ನಿವಾರಣೆ ಮಾಡ್ತಕ್ಕಂಥದ್ದೇ ಬುದ್ಧನ ಧರ್ಮದ ಮಾರ್ಗ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು, ಮೆಚೂರ್ ಆಗಬೇಕು. ಪ್ರಬುದ್ಧ ಮನಸ್ಸುಗಳ ಸಮಾಗಮವೇ ಪ್ರಬುದ್ಧ ಸಮಾಜ. ಆ ಪ್ರಬುದ್ಧ ಸಮಾಜ ಇರ್ತಕ್ಕಂಥದ್ದೇ ಪ್ರಬುದ್ಧ ಭಾರತ. ಅಲ್ಲಿ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಿಮಗೆ, ನಾವೆಲ್ಲರೂ ಕೂಡ ನಮ್ಮ ಬದುಕಿನ ಆದರ್ಶವಾಗಿ ಬಾಬಾ ಸಾಹೇಬ್ರ ತರೋಣ. ನಮ್ಮ ಬದುಕು ಯಾರಿಗೂ ಆದರ್ಶ ಆಗಬೇಕಾದ ಅವಶ್ಯಕತೆ ಇಲ್ಲ, ನಮ್ಮ ಮಕ್ಕಳಿಗೆ ಆದರ್ಶ ಆಗಬೇಕು. ನಮ್ಮ ಮಕ್ಕಳು ನಮ್ಮ ಅಪ್ಪ ಬದುಕಿದಾಗ ನಾವು ಬದುಕಬೇಕು ಅಂತ ಅನ್ನಿಸ್ಕೊಟ್ರೆ ನೀವು ಸಕ್ಸಸ್. ಏನು ಬೇಡ, ನೀವು ನಿಮ್ಮ ಒಬ್ಬ ಮಗ ನಮ್ಮ ಅಪ್ಪ ಒಳ್ಳೆ ಮನಸ್ಸು ಅಂತ ಅಂದನಲ್ಲ, ಆ ಪ್ರಶ್ನೆ ತಲೆ ಕೆಡಿಸ್ಬಿಡಿ. ನೀವು ಬೇರೆ ಕಡೆ ತಲೆ ಕೆಡಿಸ್ಬಿಡಿ. ನೀವು
ನಾವೇನು ಮಾಡ್ತೀವಿ, ಮಕ್ಕಳನ್ನ ಬಿಟ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಮಗ ಏನು ಮಾಡ್ತಾನೆ, ನಮ್ಗೆ ರಿಜೆಕ್ಟ್ ಮಾಡ್ಬಿಡ್ತಾನೆ. ದಯಮಾಡಿ ನಿಮ್ಮ ಮಕ್ಕಳಿಗೆ ನೀವು ಆಧಾರ ಬದುಕಿ, ನಿಮ್ಮ ಬದುಕಿನ ಹೆಜ್ಜೆ ಗುರುತುಗಳು ಇನ್ನೊಬ್ಬರಿಗೆ ಮಾತ್ರ ಕೇವಲ ಡೆತ್ ಸರ್ಟಿಫಿಕೇಟ್ ಮಾತ್ರ ಬಿಟ್ಟು ಹೋಗ್ಬೇಡಿ. ಮರಣ ಪತ್ರ, ಸಮರ್ಪಣಾ ಪತ್ರ ಇದೆಯಲ್ಲ ಅದನ್ನು ಮಾತ್ರ ಬಿಟ್ಟು ಹೋಗ್ಬೇಡಿ. ನಿಮ್ಮ ಹೆಜ್ಜೆ ಗುರುತುಗಳನ್ನು ಕೂಡ ನಿಮ್ಮ ಮಕ್ಕಳು ನೋಡೋ ಥರ ಬದುಕಿ ಅಂತ ಹೇಳ್ತಾ, ಇದನ್ನ ಬಾಬಾ ಸಾಹೇಬರ ಜಯಂತಿನ ನಮ್ಮ ಸರ್ಕಾರದ ವತಿಯಿಂದ ಆಚರಣೆ ಮಾಡಿದ್ದೀವಿ. ಮನೇಲಿ ಸೆಲೆಬ್ರೇಟ್ ಮಾಡಿ, ನೀವು ಓದ್ಕೊಳ್ಳಿ ಮತ್ತು ಮಕ್ಕಳಿಗೆ ಹೇಳ್ಕೊಡಿ. ಫಸ್ಟು ನೀವು ಆ ಕೆಲಸ ಮಾಡಿ, ಆಮೇಲೆ ನೀವು ಬೇರೆ ಕಡೆ ತಲೆ ಕೆಲ್ಸ್ಕೊಬಿಡಿ. ನೀವೆಲ್ಲರೂ ಆ ಮನೆ ಕೆಲಸ ಮಾಡಿದ್ರೆ ಮನೆಯಲ್ಲಿ ಒಳಗಿರ್ತಕ್ಕಂಥ ಅಜ್ಞಾನದ ಕತ್ಲು ತಂತಾನೇ ಕರಗೋಗ್ತದೆ. ಜೈ ಭೀಮ್, ಜೈ ಭಾರತ್.